ಯಾವ ವಚನ ಅಂತಂದಾಗ ತಾ ಮಾಡಿದ ಹೆಣ್ಣು ತನ್ನ ತಲೆಯನೇರಿತ್ತು ನೋಡ. ತಾ ಮಾಡಿದ ಹೆಣ್ಣು ತನ್ನ ತಲೆಯನೇರಿತ್ತು ನೋಡ. ತಾ ಮಾಡಿದ ಹೆಣ್ಣು ತನ್ನ ತೊಡೆಯನೇರಿತ್ತು ನೋಡ. ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯನೇರಿತ್ತು ನೋಡ. ಸ್ವಲ್ಪ ಕುಡಿಬೇಕು. ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯನೇರಿತ್ತು ನೋಡ. ರಾಕ್ಷಸಿ ಎಲ್ಲ ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಶಂಡ್ರು ವಚನವನ್ನು ಬರೀತಾರ. ಅಂದ್ರೆ ಅರ್ಥ ಹೆಣ್ಮಕ್ಳು ಹೆಣ್ಮಕ್ಳು ಅಂತ ನಾವೆಲ್ಲ ಕರಿತೀವಿ. ಆಡೋ ಭಾಷೆದಾಗ ಕರೀತಾರೆ, ಮಾತಾಡ್ಬಿಡ್ರಿ. ಹೆಣ್ಮಕ್ಳು ಹೆಣ್ಮಕ್ಳು ಅಂತ ನಾವೆಲ್ಲ ಕರಿತೀವಿ, ಆಡೋ ಭಾಷೆದಾಗ ಕರೀತಾರೆ. ಇವ್ರೇನು ಹೆಣ್ಮಕ್ಳು ಬಾರಿಗೆ, ಇವ್ರೇನು ಹೆಣ್ಮಕ್ಳು ಬಾರಿಗೆ ಅಂದ್ರೆ ಏನೂ ಲೆಕ್ಕಕ್ಕಿಲ್ಲ ಅಂತ ಬಹಳ ಮಂದಿ ಮಾತಾಡ್ತಾರ. ಆದ್ರೆ ಅಲ್ಲಮ ಪ್ರಭುದೇವರು ಹೇಳ್ತಾರ, ಹೆಣ್ಮಕ್ಳು 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 ಅಂದ್ರೆ ಸಾಮಾನ್ಯದವರಲ್ಲ, ಆದಿಶಕ್ತಿಯ ಪ್ರತಿರೂಪವೇ ನಮ್ಮ ಮುಂದೆ ಕುಳಿತಿರುವಂತಹ ಹೆಣ್ಮಕ್ಕಳರ ಆದಿಶಕ್ತಿಯ ಪ್ರತಿರೂಪವೇ ಹೆಣ್ಮಕ್ಳು. ಬಹಳ ಚಂದ ಹೇಳ್ತಾರ, ತಾ ಮಾಡಿದ ಹೆಣ್ಣು ತನ್ನ ತಲೆಯನೇರಿತ್ತು ನೋಡ. ಪರಮಾತ್ಮನ ತಲೆ ಮ್ಯಾಲ ಕುಂತಕ್ಕೆ ಯಾರು? ಮಾತಾಡ್ಬಿಡ್ರಿ, ದಯಮಾಡಿ ಸೂಕ್ಷ್ಮಿಗೆ ಮಾತಾಡ್ರಿ. ತಾ ಮಾಡಿದ ಹೆಣ್ಣು ತನ್ನ ತಲೆಯನೇರಿತ್ತು, ಪರಮಾತ್ಮನ ತಲೆ ಮ್ಯಾಲ ಕುಂತ ಹೆಣ್ಮಗಳ್ಯಾರು? ವಾ, ಎಷ್ಟು ಚಂದ ಹೇಳ್ತೀರೇ ಯವ್ವ ಮಲ್ಲಮ್ಮ. ಪರಮಾತ್ಮನ ತಲೆ ಮ್ಯಾಲ ಕುಂತ ಹೆಣ್ಮಗಳು ಯಾರು ಅಂತಂದಾಗ ಗಂಗಮ್ಮ ಪೂಜ್ಯರನ್ನ ಚಪ್ಪಾಳೆಯ ಮೂಲಕವಾಗಿ ಬರಮಾಡಿಕೊಳ್ಳೋಣ. ಬರ್ಯಪ್ಪರು ಕೂಡ್ಬರ್ರಿ. ಪರಮಾತ್ಮನ ತಲೆ ಮ್ಯಾಲ ಸುಮ್ಮನೆ ಅಲ್ಲ, ಸಾಕ್ಷಾತ್ ಗಂಗಾಮಾತೆಯನ್ನು ತಲೆ ಮೇಲೆ ಕೂಡಿಸ್ಕೊಂಡಾನ. ಪರಮಾತ್ಮ ತಲೆ ಮೇಲೆ ಕೂಡಿಸ್ಕೊಂಡಾನ. ಮುಂದುವರೆದು ಹೇಳ್ತಾರ, ತಾ ಮಾಡಿದ ಹೆಣ್ಣು ತನ್ನ ತೊಡೆಯನೇರಿತ್ತು ನೋಡ. ಪರಮಾತ್ಮನ ನೆತ್ತಿ ಮೇಲೆ ಕುಂತಕ್ಕಿ ಗಂಗಮ್ಮದಾಳ, ಪರಮಾತ್ಮನ ತೊಡಿ ಮೇಲೆ ಕುಂತಕ್ಕೆ ಯಾರದಾರ? ಪಾರ್ವತಿ. ವಾ 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 ವಾ, ಎಷ್ಟು ಚಂದ ಹೇಳ್ತಾವ್ರಿ ಗುರುಗಳು. ನಿಮ್ಮ ಊರಾಗ ಹುಡುಗರು ಭಾಳ ಶಣ್ಯವು ನೋಡ್ರಿ. ನೀವು ಸುಮ್ ಕೂಡ್ರಿ ಅವುಗಳೇ. ಬಾಲ ಮುತ್ತೈದೇವ್ರಿ, ನೀವು ಸುಮ್ ಕೂಡ್ರಿ. ತಾಳಿ ಮುತ್ತೈದೇವ್ರಿ ನಾವು ಕೇಳ್ಬೇಕು ಪ್ರಶ್ನೆ. ಅಡಿಗೆ ಮಾಡ್ಕೋತ ಬಾಂಡೆ ತಿಕ್ಕೋತ ಬಟ್ಟಿ ತೊಳ್ಕೋತ ಇರ್ತಿರ್ತಾರ. ಅವ್ರಿಗೆ ಕೇಳಿದ್ರು ನೋಡಮ್ ಯಾವ ರೀತಿ ನೀವು ಹೇಳ್ಬೇಡ್ರ, ಅವ್ರು ಹೇಳ್ತಾರ. ಅವರು ಪರಮಾತ್ಮನ ತಲೆ ಮೇಲೆ ಕುಂತಕ್ಕಿ ಗಂಗಮ್ಮದಾಳ, ಪರಮಾತ್ಮನ ತೊಡಿ ಮೇಲೆ ಕುಂತಕ್ಕಿ ಪಾರ್ವತಿ ಅದಾಳ. ಮುಂದುವರೆದು ಹೇಳ್ತಾರ, ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯನೇರಿತ್ತು ನೋಡ. ನಾಲಿಗೆ ಮೇಲೆ ಕುಂತ ಹೆಣ್ಮಗಳ್ಯಾರು? ನಾಲಿಗೆ ಮೇಲೆ ಕುಂತ ಹೆಣ್ಮಗಳು ಸರಸ್ವತಿ. ಶಬಾಷ್ ತಂಗಿದೇರಿ, ಶಬಾಷ್. ಪರಮಾತ್ಮ ಗಂಗಾಮಾತೆಯನ್ನ ತಲೆ ಮೇಲೆ ಕೂಡಿಸ್ಕೊಂಡಾನ, ಪಾರ್ವತಿ ಮಾತೆಯನ್ನ ತೊಡಿ ಮೇಲೆ ಕೂಡಿಸ್ಕೊಂಡಾನ. ಬ್ರಹ್ಮನ ನಾಲಿಗೆಯನ್ನೇರಿದ ಹೆಣ್ಮಗಳು ಶಾರದಾಂಬೆ ಸರಸ್ವತಿ ತಾಯಿ ನಾಲಿಗೆ ಮೇಲೆ ಕುಂದಿರಿಸಿಕೊಂಡಾನ. ತಾ ಮಾಡಿದ ಹೆಣ್ಣು ನಾರಾಯಣನ ಎದೆಯನೇರಿತ್ತು ನೋಡ. ನಾರಾಯಣನ ಎದೆ ಮ್ಯಾಲ ಕುಳಿತಿರುವ, ಎದಿ ಒಳಗ ಕುಳಿತಿರುವ ಹೆಣ್ಮಗಳ್ಯಾರ್ರಿ?
ಮಹಾಲಕ್ಷ್ಮಿ ಮಹಾಲಕ್ಷ್ಮಿ. ಪರಮಾತ್ಮ ತಲೆ ಮೇಲೆ ಕೂಡಿಸ್ಕೊಂಡಾನ, ಪರಮಾತ್ಮ ತೊಡಿ ಮೇಲೆ ಕುಂದಿರ್ಸ್ಕೊಂಡಾನ, ಬ್ರಹ್ಮನ ನಾಲಿಗೆ ಮೇಲೆ ಕುಂದಿರ್ಸ್ಕೊಂಡಾನ. ಜೊತೆಗೆ ನಾರಾಯಣ ತನ್ನ ಎದೆಯೊಳಗ ಸ್ಥಾನವನ್ನು ಕೊಟ್ಟಾನ ಹೆಂಡತಿಗೆ, ಮಹಾಲಕ್ಷ್ಮಿಗೆ. ಇದ ಕಾರಣ ಹೆಣ್ಣಲ್ಲ, ಹೆಣ್ಣು ರಾಕ್ಷಸಿಯಲ್ಲ. ಇದೇನು ಗಂಟು ಬಿತ್ತು ರಾಕ್ಷಸಿ ಅಂತ ಮನೆಯೊಳಗೆ ಬೈತಿರ್ತಾರ. ಹೆಣ್ಮಕ್ಳು ಅಂತಂದ್ರೆ ಸಾಮಾನ್ಯದವರಲ್ಲ. ಹೆಣ್ಣಲ್ಲ, ಹೆಣ್ಣು ರಾಕ್ಷಸಿಯಲ್ಲ. ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೋಡ ಪರಮಾತ್ಮನ ಸ್ವರೂಪದೊಳಗ, ಆದಿಶಕ್ತಿಯ ರೂಪದೊಳಗೆ ಹೆಣ್ಮಕ್ಳದಾರ. ಅದನ್ನೇ ಏನು ಹೇಳ್ತಾರ ಅಂದಾಗ, ಯತ್ರ ನಾರ್ಯಸ್ತು ಪೂಜ್ಯತೆ ರಮಂತೆ ತತ್ರ ದೇವತಾ. ಎಷ್ಟು ಚಂದದ ನೋಡ್ರಿ ಈ ವಚನ. ಯತ್ರ ನಾರ್ಯಸ್ತು ಪೂಜ್ಯತೆ ರಮಂತೆ ತತ್ರ ದೇವತಾ. ಯಾವ ಮನೆಯೊಳಗ ಸ್ತ್ರೀಯರಿಗೆ ಗೌರವ ಇರ್ತದ, ಭಾಳ ಮನೆಯೊಳಗೆ ಹೆಣ್ಮಕ್ಕಳನ್ನು ಕೀಳಾಗಿ ಕಾಣ್ತಿರ್ತಾರ. ಹೆಣ್ಮಕ್ಕಳಿಗೆ ಬಾಯಿಗೆ ಬಂದಂಗ ಬೈತಿರ್ತಾರ, ಹೆಣ್ಮಕ್ಕಳಿಗೆ ಹೊಡಿತಿರ್ತಾರ, ಬಡಿತಿರ್ತಾರ. ಹೆಣ್ಮಕ್ಕಳಿಗೆ ಹೊಡಿದ್ರ ಬಡದ್ರ ಯಾವ ಮನೆಯೊಳಗೆ ಹೆಣ್ಮಕ್ಕಳು ಕಣ್ಣೀರಾಕ್ತಾರ ಅವರ ಮನ್ಯಾಗ ಮಹಾಲಕ್ಷ್ಮಿ ಇರಲ್ಲ. ಕೆಟ್ಟ ದರಿದ್ರತನ ಇರ್ತದ. ಯತ್ರ ನಾರ್ಯಸ್ತು ಪೂಜ್ಯತೆ ರಮಂತೆ ತತ್ರ ದೇವತಾ. ಯಾರ ಮನೆಯೊಳಗ ಹೆಣ್ಮಕ್ಳಿಗೆ ಕಿಮ್ಮತ್ತಿರ್ತದ, ಯಾವ ಮನೆಯೊಳಗೆ ಹೆಣ್ಮಕ್ಳಿಗೆ ಕಿಮ್ಮತ್ತಿರ್ತದ, ಯಾವ ಮನೆಯೊಳಗೆ ಹೆಣ್ಮಕ್ಳಿಗೆ ಗೌರವ ಇರ್ತದ, ಪ್ರೀತಿ ಇರ್ತದ, ಭಾಳ ಚಂದ ನಕ್ಕೋತಿರ್ತಿರ್ತಾರ, ಆ ಮನೆಯೊಳಗೆ ಸಾಕ್ಷಾತ್ ದೇವಾನುದೇವತೆಗಳೇ ವಾಸವಾಗಿರ್ತಾರ ಅಂತ ಇಲ್ಲಿ ಸಂಸ್ಕೃತದ ಶ್ಲೋಕದಾಗ ಹೇಳ್ತಾರೆ. ಮುಂದುವರಿದು ಹೇಳ್ತಾರ, ಜನನಿ ಜನ್ಮ ಭೂಮಿಶ್ಯ ಸ್ವರ್ಗಾದಪಿ ಗರಿಯಸಿ. ಜನನಿ ಹೆತ್ತ ತಾಯಿ, ಜನ್ಮಭೂಮಿ ಈ ಭಾರತ ದೇಶ ಸ್ವರ್ಗಕ್ಕಿಂತಲೂ ಮೇಲು ಅಂತ ಕರೀತಾರ. ಲೋಕದೊಳಗೆ ಹೆಣ್ಮಕ್ಕಳನ್ನ ಕೆಣಕಿ ಯಾರೂ ಉಳಿದಿಲ್ಲ. ಸಂಚಿಯ ಹೊನ್ನಮ್ಮ ತನ್ನ ಹದಿಬದಿಯ ಧರ್ಮದಾಗ ಹೇಳ್ತಾರ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹಡೆದ ತಾಯಿ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹಡೆದ ತಾಯಿ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೊತ್ತ ತಾಯಿ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಬೆಳೆಸಿದ ತಾಯಿ. ಹೆಣ್ಣೆಂದೇ ತಕ್ಕೆ ಪೊಗಳಿವಿರಿ. ಹೆಣ್ಮಕ್ಳು ಅಂತ ಯಾಕೆ ಬೈತೀರೋ, ಕಣ್ಣು ಕಾಣದ ಗಾವಿಲರೇ ಅಂತ ಸಂಚಿಯ ಹೊನ್ನಮ್ಮ ತನ್ನ ಹದಿಬದೆಯ ಧರ್ಮದಾಗ ಬೈತಾಳ. ಅಂದ್ರೆ ಅರ್ಥ ಇಷ್ಟೇ, ಲೋಕದೊಳಗ ಹೆಣ್ಮಕ್ಳು ಅಂದ್ರೆ ಸಾಮಾನ್ಯದವರಲ್ಲ. ಹೆಣ್ಣನ್ನ ಕೆಣಕಿ ಯಾರೂ ಉಳಿದಿಲ್ಲ. ಹೆಣ್ಮಕ್ಳ ಶಾಪ ನಿಮಗೆ ಹೇಳ್ತೀನಿ, ಭಾಳ ಘನಘೋರ. ಭಾಳ ಮಂದಿ ನಂಬಲ್ಲಿ ಜ್ಯೋತಿಷ್ಯ ಬಂದು ಕೇಳಕ್ಕೆ ಬಂದಾಗ ಮತ್ತವ್ರು ನಮ್ಮ ಮನೆಗೆ ಭಾಳ ಬಡತನ ಅದ, ಕೆಟ್ಟ ದರಿದ್ರತನ ಅದ, ಏನೆಲ್ಲ ಬರ್ತದ ಏನೆಲ್ಲ ಹೋಗ್ತದ, ಈ ಕಡೆ ಬರ್ತದ ಈ ಕಡೆ ಹೋಗ್ತದ ಅಂತಿರ್ತಾರ. ಅವ್ರಿಗೆ ನಾ ಗೈಡೆನ್ಸ್ ಮಾಡ್ತಿರ್ತೀನಿ. ಏನು ತಿಕ್ಕೊಂಡು ಹೇಳಿದ್ರೆ, ನಿಮಗೆ ಹೆಣ್ಮಕ್ಳು ಎಷ್ಟು ಮಂದಿ ಅದಾರಿ? ನಮ್ಮ ಅಕ್ಕಂದೇರು ಇಬ್ಬರು ಅದಾರಿ ಅಂತಂದಾಗ, ವರ್ಷಕ್ಕೊಂದು ಯುಗಾದಿ ಅಮಾವಾಸ್ಯೆರೆ ತೋರಿ, ಪಂಚಮಿ ಹಬ್ಬಕ್ಕರೆ ತೋರಿ, ಒಂದು 500 ರೂಪಾಯಿ ಸೀರೆ, ಒಂದು 500 ರೂಪಾಯಿ ಸೀರೆ
ಹೆಂಡತಿಗೆ ಹಚ್ಚಿ ಒಂದಿಟ್ಟು ಚಪಾತಿ ಬುತ್ತಿ ಮಾತುಕತೆ ಮಾಡಿಕೊಂಡು ಚಲೋದೊಂದು ₹100 ₹100 ಜಂಪರ್ ಪೀಸ್ ತೊಗೊಂಡು ನಿಮ್ಮ ಅಕ್ಕಗೆ ಕೊಟ್ಟು ಬರ್ರಿ, ನಿಮ್ಮ ತಂಗಿಗೆ ಕೊಟ್ಟು ಬರ್ರಿ. ಯಾಕೆ ನಿಮ್ಮ ಮನೆ ಒಳಗ ದರಿದ್ರತನ ಆಡತದ ನನಗೆ ಬಂದು ಪ್ರಶ್ನೆ ಮಾಡಿದ್ರಿ. ಯಾಕ ಅಂದ್ರೆ ನಿಮ್ಮ ಮನೆಯ ಮಹಾಲಕ್ಷ್ಮಿಯವರು, ನಿಮ್ಮ ಮನೆಯ ಮಹಾಲಕ್ಷ್ಮಿ ಅದು ಏನ ಅಂತಾರಲ್ಲ, ಕೊಟ್ಟಿದ್ದು ಹೊಸ್ತಲ ದಾಟಿರುವಂತಹ ಹೆಣ್ಣು ಕಡಿತನಕ ಅಂತನ್ನುವ ರೀತಿ ಒಳಗ ಒಂದು ಸರಿ ಮದುವೆ ಮಾಡಿ ಕೊಟ್ರು ಅಂತಿಕೊಂಡು ಆ ಕಡೆ ಹಿಂದೆ ನೋಡ್ಲಿಲ್ಲ ಮುಂದೆ ನೋಡ್ಲಿಲ್ಲ ಅಂದ್ರೆ ಆ ಹೆಣ್ಮಗಳು ಕೊರಗತಾಳ, ಮರಗತಾಳ. ನನ್ನಣ್ಣಗೆ ಏನೆಲ್ಲ ಅದ, ಅಪ್ಪಿದ್ದ ಬರ್ತಿದ್ದ, ಅಪ್ಪಿದ್ದ ಮನಿತನ ಬರ್ತಿದ್ದ, ಅವು ಇದ್ದಳು ಬರ್ತಿದ್ದಳು. ಆದ್ರೆ ನಿಮಗೊಂದು ಮಾತು ಹೇಳ್ತೀನಿ, ಸಾಕಾಗಿ ಅವ್ವ ನಿನ್ನ ಹಳೆ ಹೊಡಿತಾನ, ಅವ್ವ ನಿನ್ನ ಹಳೆ ಹೊಡಿತಾನ, ಅತ್ತಿ ಬೈತಾಳ, ಮಾವು ಬೈತಾನ ಅಂತ ಸಾಕಾಗಿ ತವ್ರ ಮನೆಗೆ ಹೋಗಿ ಹೇಳಾಕ ತಾಯಿ ಎನ್ನುವ ವಸ್ತು ಬೇಕೇ ಬೇಕ್ರಿ. ತಾಯಿ ಎನ್ನುವ ವಸ್ತು ಬೇಕೇ ಬೇಕು. ತಾಯಿ ಎನ್ನುವ ವಸ್ತು ಇರಲಿಲ್ಲ ಅಂತಂದ್ರ ಚಂದ. ತಾಯಿ ಎನ್ನುವ ವಸ್ತು ಇರಲಿಲ್ಲ ಅಂತಂದಾಗ ಆ ಹೆಣ್ಮಕ್ಳಿಗೆ ಕಿಮ್ಮತ್ತು ಬರಲ್ಲ. ತಾಯಿ ಇದ್ರ ತವ್ರ ಹೆಚ್ಚ, ತಾಯಿ ಇದ್ರ ತವ್ರ ಹೆಚ್ಚ, ತಂದಿದ್ರ ಬಳಗೆಚ್ಚ. ತಾಯಿನೂ ಇರಲಿಲ್ಲ, ತಂದಿನೂ ಇರಲಿಲ್ಲ ಅಂದ್ರೆ ನಿಮ್ಮ ಅಧಿಕಾರ ತವರ ಮನ್ಯಾಗ ನಡೆಯಲ್ಲ, ನಿಮ್ಮ ಅಧಿಕಾರ ತವರ ಮನ್ಯಾಗ ನಡೆಯಲ್ಲ. ಅಕಸ್ಮಾತಾಗಿ ಸ್ವಲ್ಪ ಹೋಗಿ ಅಕಸ್ಮಾತಾಗಿ ತಾಯಿ ಇರ್ಲಾರ್ದ ತವರ ಮನೆಗೆ ಹೋದ್ರೆ ಹೆಂಗಾತದ ಅಂತಂದಾಗ, ತಾಯಿ ಇಲ್ಲದ ತವರಿಗೋದರೆ, ತಾಯಿ ಇಲ್ಲದ ತವರಿಗೋದರೆ ಆಕಳ ಕರುವು, ಆಕಳ ಕರುವು ನೀರಡಿಸಿ ಕೆರೆಗೆ ಹೋಗಿ ಬಂದಂತೆ. ಆಕಳ ಕರುವು ನೀರಡಿಸಿ ಕೆರೆಗೆ ಹೋಗಿ ಬಂದಂತೆ. ಯಾವ ಹೆಣ್ಮಕ್ಳಿಗೆ ತವರ ಮನೆ ಅಂತಂದ್ರೆ ಬಹಳ ಇಷ್ಟ, ಅದಕ್ಕೆ ಹೇಳ್ತಾರ ರಾಮಾಯಣ ಬೇಕಾಗಿತ್ತು ಅಂದ್ರ ಸೀತೆನ ಕೆಣಕಿದ ಸಲುವಾಗಿ ಆಯ್ತು. ಇನ್ನು ಮಹಾಭಾರತ ಆಗಿದ್ದು ಅವ್ವ ದುಷ್ಟ ದುರ್ಯೋಧನ ಪಗಡೆ ಆಟದೊಳಗ ಸೋತ್ರು. ಹೆಂಡತಿನ ಸೋತಾಗ ದುರ್ಯೋಧನ ದುಶ್ಯಾಸನ ತಮ್ಮ ದುಶ್ಯಾಸನ ಹೇಳ್ತಾನ, ಹೇ ದುಶ್ಯಾಸನ, ಹೋಗಿ ಪಾಂಚಾಲಿಯನ್ನ ಕರೆದುಕೊಂಡು ಬಾ, ಪಾಂಚಾಲಿಯನ್ನ ಕರೆದುಕೊಂಡು ಬಾ, ದ್ರೌಪದಿ ಕರ್ಕೊಂಡು ಬಾ, ಬಂದ್ರ ಕರ್ಕೊಂಡು ಬಾ, ಬರ್ದಿದ್ರು ಕರ್ಕೊಂಡು ಬಾ ಅಂತಂದ ದುಷ್ಟ ದುರ್ಯೋಧನ. ಅಕಸ್ಮಾತಾಗಿ ದುಶ್ಯಾಸನ, ಏನೋ ಅಣ್ಣ ದ್ರೌಪದಿ ಅಂದ್ರೆ ಯಾರತ್ತ ಮಾಡಿದಿ? ಸ್ವತಃ ನಮ್ಮ ಅತ್ತಿಗೆ ಅದಾಳ, ಅತ್ತಿಗೆ ಅಂದ್ರೆ ತಾಯಿ ಸಮಾನ, ಅಕ್ಕಿಗೆ ಯಾಕೆ ಕರ್ಕೊಂಡು ಬರಾಕತ್ತೀದಿ ಅಂತ ಬುದ್ಧಿವಾದ ಹೇಳಿದ್ರೆ ಮಹಾಭಾರತ ಯುದ್ಧ ನಡೀತಿರ್ಲಿಲ್ಲ. ಹೋಗಿ ಕರ್ಕೊಂಡು ಬಾ, ನಮ್ಮ ಅಣ್ಣ ಕರ್ಕೊಂಡು ಬಾ ಅಂತಂದಾನ. ಅಂದಾಗ
ಈ ಕಡೆಗೆ ದ್ರೌಪದಿ ಅಂತಾಳ, ಯಪ್ಪಾ ಮೈದುನ ಮಗ, ಮೈದುನ ದುಶಾಸನ. ದೊಡ್ಡೋರ ಸಭಾದೊಳಗೆ ನಂದೇನು ಕೆಲಸದ, ದೊಡ್ಡೋರ ಸಭಾದೊಳಗೆ ನಂದೇನು ಕೆಲಸದ, ನಾ ಹೆಣ್ಮಗಳು ಯಪ್ಪ ನನಗೆ ಬರ್ಲಿಕ್ಕಾಗಲ್ಲಪ್ಪ, ಬರ್ಲಿಕ್ಕಾಗಲ್ಲ. ಯಾವಾಗ ಬರ್ಲಿಕ್ಕಾಗಲ್ಲ ಅಂತಂದಾನ ನಿನ್ನ ತುರುಬನ್ನ ಹಿಡಿದು ಧರ ಧರ ಎಳೆದುಕೊಂಡು ಬಾ ಅಂದ ನಮ್ಮಣ್ಣ. ಅನಿವಾರ್ಯವಾಗಿ ಈ ರಾಕ್ಷಸ ಬಿಡಲ್ಲ ಅಂದಾಗ ಕೈ ಮುಗಿದ್ಲು ದ್ರೌಪದಿ. ಅತ್ತಿಗೆ ಕೈ ಮುಗಿದು ಹೇಳ್ತಾಳ, ಈಗ ದುಶ್ಯಾಸನ ನಾ ಪುಷ್ಪವತಿಯಾಗಿನೋ, 3 ದಿನ ಹೊರಗೆ ಬರಕ್ ಬರಲ್ಲ, ನಾ ಹೊರಗೆ ಬರಕ್ ಬರಲ್ಲ, 3 ದಿನ ಹೊರಗೆ ಬರಲ್ಲ, ಆಗಲ್ಲ ಅಂದ್ರು ಬಿಡಬೇಕಾಗಿತ್ತು, ಬಿಡಲಿಲ್ಲ. ತುರುಬಿ ಹಿಡಿದ ಅತ್ತಿಗೆ, ತುರುಬಿ ಹಿಡಿದ ದುಶ್ಯಾಸನ, ತುರುಬಿ ಹಿಡಿದು ಧರ 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 ಎಳೆದುಕೊಂಡು ಬರುವಾಗ ಕಣ್ಣೀರು ಹಾಕತಳ ದ್ರೌಪದಿ. ರನ್ನನ ಗದಾ ಯುದ್ಧದಾಗ ಹೇಳ್ತಾರ, ಯಾವ ದುಷ್ಟ ದುಶ್ಯಾಸನ ದ್ರೌಪದಿಯ ಮುಡಿಗೆ ಹಿಡಿಲಿಲ್ಲ, ದ್ರೌಪದಿಯ ತುರುಬಕ್ಕ ಹಿಡಿಲಿಲ್ಲ, ಘಟಸರ್ಪದ ಹೆಡಿಗೆ ಹಿಡದ ಅಂತಾರ. ದ್ರೌಪದಿಯ ಮುಡಿಗೆ ಹಿಡಿಲಿಲ್ಲ, ಮುಡಿ ಅಂದ್ರೆ ಕೂದಲೆವ, ಮುಡಿಗೆ ಹಿಡಿಲಿಲ್ಲ, ಘಟಸರ್ಪದ ಹೆಡಿಗೆ ಹಿಡದ. ಅಂತೆಯೇ ಮಹಾಭಾರತ ಯುದ್ಧ ಆಗಬೇಕಾದ್ರ ಕಾರಣ ಇದೇ ಕಾರಣ. ಕೈ ಮುಗಿದಳು ಗಂಡನಾಗಿರುವ ಧರ್ಮರಾಯಗ. ಧರ್ಮಕ್ಕೆ ಹೆಸರಾದ ಗಂಡನೇ ಧರ್ಮರಾಯ, ನಿನ್ನ ಹೆಂಡತಿಗೆ ಶರ್ಗ ಹಿಡ್ದಾನ ಇವ, ನಿನ್ನ ಹೆಂಡತಿಗೆ ತುರುಬಕ್ಕ ಹಿಡ್ದಾನ ಧರ್ಮರಾಯ. ಧರ್ಮಕ್ಕೆ ಹೆಸರಾದ ಧರ್ಮರಾಯನೇ, ಎಲ್ಲಿದ ಧರ್ಮ? ನಿನ್ನ ಹೆಂಡತಿಯ ತುರುಬಕ್ಕ ಹಿಡ್ದಾನ ಅಂದಾಗ ಧರ್ಮರಾಯ ಪಗಡೆ ಆಟದಾಗ ಹೆಂಡತಿನ ಸೋತಿದ್ದ, ತಲಿ ತಳಗು ಮಾಡದ. ಭೀಮಸೇನಗೆ ಹೇಳ್ತಾಳ, 1000 ಆನೆಯ ಬಲವುಳ್ಳ ನನ್ನ ಗಂಡ ಭೀಮಸೇನ, 1000 ಆನೆಯ ಬಲವುಳ್ಳ ಭೀಮಸೇನ ನಿನ್ನ ಹೆಂಡತಿಯ ತುರುಬಿಗೆ ಹಿಡ್ದನು ಪಾಪಿ, ನಿನ್ನ ಹೆಂಡತಿ ತುರುಬಿಗೆ ಹಿಡ್ದಾನ, ನಿನಗೆ ಸಿಟ್ಟು ಬರಾವಲ್ದೇನು ಅಂತ ಅಂದಾಗ ಗರ 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 ಹಲ್ಲ ತಿಂತಾನ ಯಾವ ಭೀಮಸೇನ. ಅಣ್ಣನ ಮಾರಿ ನೋಡದ ಅಣ್ಣ, ಬ್ಯಾಡ ಭೀಮಸೇನ, ನಮ್ಮ ಹೆಂಡತಿಗೆ ಸೋತೀವಿ ಅಂದ್ರೆ ನಮ್ಮ ಮಾತು ನಡೆಯಲಲ್ಲಿ, ನೀ ಸುಮ್ಮನಿರು ಅಂತಂದ. 1000 ಆನೆಯ ಬಲವುಳ್ಳ ಭೀಮಸೇನನು ಸುಮ್ಮನಾದ. 3ನೇದವ ಮಧ್ಯಮ ಪಾಂಡವ ಪಾರ್ಥ ಅರ್ಜುನ. ಪರಮಾತ್ಮನನ್ನ ಒಲಿಸಿಕೊಂಡು ಪಾಶುಪತ ಬಾಣ ಪಡೆದ ಗಂಡುಗಲಿ, 12 ವರ್ಷಗಳ ಪರ್ಯಂತರ ತಪಸ್ಸು ಮಾಡಿ ಪರಮಾತ್ಮನಿಂದ ಪಾಶುಪತವನ್ನ ಪಡೆದಿರುವ ಗಂಡುಗಲಿ ಅರ್ಜುನ, ನಿನ್ನ ಹೆಂಡತಿಯ ಶರಗ ಹಿಡದಾನ ನೋಡು ಅಂತ ಅಂದಾಗ ಅಣ್ಣನಾಗಿರುವ ಧರ್ಮರಾಯ ಕೇಳದ. ಧರ್ಮರಾಯ ಬ್ಯಾಡ ಅಂತ ಅಂದ ನಕುಲ ಸಹದೇವರು ಲೆಕ್ಕಕ್ಕೆ ಇಲ್ಲ. ಆವಾಗ ದುಷ್ಟ ದುರ್ಯೋಧನ ಅಂತನ, ಹೇ ಪಾಂಚಾಲಿ, ದ್ರೌಪದಿ, ಇಲ್ಲಿ ತನ ನಿನಗೆ 5 ಮಂದಿ ಗಂಡಂದಿರಿದ್ರು, ಇವತ್ತು ನಿನಗೆ 6ನೇ ಗಂಡ ನಾನೇ ದುರ್ಯೋಧನ ಅಂದ ಸೊಕ್ಕಿನ ಮದ. 6ನೇ ಗಂಡ ನಾನೇನಿ, ಬಾ ನನ್ನ ತೊಡಿ ಮ್ಯಾಲ ಕೂಡ್ಬಾ ಅಂತಂದಾಗ ಸಿಟ್ಟು ಬತ್ತು. ಯಾವ ಭೀಮಸೇನಿಗೆ ಸಿಟ್ಟು ಬತ್ತು, ಎದ್ದು ಶಪಥ ಮಾಡ್ತಾನೆ. ಏನಂತ? ತಾಯಿ,
ಮುರಿಮೆಂ ದುರ್ಯೋಧನ ನನ್ನ ಬಲಿಷ್ಠ ತೊಡೆಗಳಂ. ಹೇ ಮಗನ, ನನ್ನ ಹೆಂಡತಿಗೆ ತೊಡಿ ಮ್ಯಾಲ ಕೂಡುವ ಅಂತ ನೀ ಸೊಡ್ಡ ಹೊಡಿತಿ ಅಂದ್ರ ನಿನ್ನ ತೊಡಿ ಮುರಿತೀನಿ ಅಂತ ಶಪಥ ಮಾಡ್ತಾನ ಭೀಮಸೇನ. ಶಪಥ ಮಾಡ್ತಾನ. ಶರಗ ಹಿಡಿದು ಎಳಿಲಿಕ್ಕತ್ತಿದ್ದ ದುಶ್ಯಾಸನಗಂತನ, ಹೇ ದುಶ್ಯಾಸನ, ಕುಡಿಮೆಂ ದುಶ್ಯಾಸನೋರ್ವ ಕೆನ್ನೆತ್ತರಂ. ನಿನ್ನ ಹೊಟ್ಟಿ ಬಗದು ಬಿಸಿ ಬಿಸಿ ಬಿಸಿಯಾದ ರಕ್ತವನ್ನ ಘಟ 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 ಕುಡಿತೀನಿ ಅಂತ ಶಪಥವನ್ನ ಮಾಡ್ತಾನ. ಯಾವ ಭೀಮಸೇನ. ಇಷ್ಟು ಆಗೋದ್ರೊಳಗಾಗಿ ಇವರಾರು ಆಗಲ್ಲ ಅಂತ ಅಂದಾಗ ಕೊನೆಗೆ ಹೆಣ್ಮಗಳು ಸಿರಿ ಸೆರಗ ಹೊತ್ತಿಗೆ ಹಿಂಗೆ ಮಾಡಿದಳು. ಸೆರಗ ಹಿಡಿದಳು, ಜಗ್ಗುವಾಗ ಸೆರಗ ಹಿಡಿದಳು. ಇವರು ಯಾರು ನನಗಾಗಲ್ಲ ಅಂದಾಗ, ಹೇ ಕೃಷ್ಣ, ಹೇ ಶ್ರೀ ಕೃಷ್ಣ, ಒಲವಿನ ಕಣ್ಣನು ತೆರೆಯಿಸಿದೆ, ಗೀತೆಯ ಮರ್ಮವಾ ತಿಳಿಸಿದೆಯೋ, ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ಮೋಹ ದೂರವಾಯಿತು. ಹೇ ಕೃಷ್ಣ, ಹೇ ಕೃಷ್ಣ, ಹೇ ಶ್ರೀಕೃಷ್ಣ, ಒಳಗಿನ ಕಾಣನು ತೆರಿಸಿದೆಯೋ, ಗೀತೆಯ ಮರ್ಮವಾ ತಿಳಿಸಿದೆಯೋ, ಜೋರಾದ ಚಪ್ಪಾಳೆ ಬರಲಿ ಗವಾಯಿಗಳ ಹಾಡಿಗೆ, ಜೋರಾದ ಚಪ್ಪಾಳೆ. ಗೀತೆಯ ಮರ್ಮವಾ ತಿಳಿಸಿದೆಯೋ, ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ಹೇ ಕೃಷ್ಣ, ಹೇ ಕೃಷ್ಣ, ಹೇ ಶ್ರೀಕೃಷ್ಣ. ಹೇಳಿದ ನೀತಿಯ ಕೇಳದೆ ಹೋದೆ, ಕೇಳಿ ನಡೆಯದೆ ಅವಿವೇಕಿಯಾದೆ, ಹೇಳಿದ ನೀತಿಯ ಕೇಳದೆ ಹೋದೆ, ಕೇಳಿ ನಡೆಯದೆ ಅವಿವೇಕಿಯಾದೆ, ಎಲ್ಲವೂ ನಾನು ನನ್ನದು ಎಂದು ನಂಬಿದೆನಯ್ಯೋ ಶಾಶ್ವತವೆಂದು, ಎಲ್ಲ ಶೂನ್ಯ, ಎಲ್ಲವೂ ಶೂನ್ಯ, ಉಳಿಯುವುದೊಂದೇ ದಾನ ಧರ್ಮ ತಂದ ಪುಣ್ಯ, ನಾನೇ ಎಂಬ ಭಾವ. ಕ್ಯಾ ಬಾತ್ ಹೈ ಗವಾಯಿಗಳ. ಶಬಾಷ್ 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 ಶಬಾಷ್. ಬಹಳ ಅತ್ಯುತ್ತಮವಾಗಿ ಹಾಡಿರುವ, ನೂರಾರು ಕ್ಯಾಸೆಟ್ಗಳಿಗೆ ಸಾತಿಯನ್ನ ಹಾಡನ್ನ ಹಾಡಿರುವಂತಹ, ಬಹುಶಃ ನಮ್ಮ ಗವಾಯಿಗಳು ಶಿಕ್ಕಾರ ಅಂತಂದ್ರೆ ಇದರ ಕ್ರೆಡಿಟ್ ನಮ್ಮ ತಬಲಾವಾದಕರಿಗೆ ಸಲ್ಲಬೇಕು. ನಮ್ಮ ಶಾಂತಮೂರ್ತಿಯವರು ಎಣ್ಣ ಶಿವರುದ್ರ ಗವಾಯಿಗಳಾದರೂ ಪಾಡಾಗ್ತದ್ರಿ ಅಂತಂದಾಗ, ಈ ಕಡೆ ಶಿವರುದ್ರ ಎಣ್ಣವರು ಮತ್ತೊಂದು ಕಾರ್ಯಕ್ರಮದೊಳಗೆ ಬ್ಯುಸಿ ಇದ್ದರು ಅವರು. ನಮ್ಮ ಆಕಾಶ್ ಅವರು ಯಾಕಂದ ಕೋಣ ಸೇರಿಸಿ ಕಾರ್ಯಕ್ರಮಕ್ಕೆ 2-3-4 ದಿನ ಉಳ್ದದ. ಆಕಾಶ್ ನಮ್ಮ ತಬಲಾ ವಾದಕರೇಣ ಕಾಳಪ್ಪಣ್ಣ ಬಂಟ್ನಳ್ಳಿಗೆ ಹೇಳಿದ್ರೆ ಭಾಳ ಅತ್ಯುತ್ತಮ ಆಗ್ತದ್ರಿ ಅಣ್ಣ, ಭಾಳ ಚಲೋ ಆಗ್ತದ ಅಂತಂದಾಗ ಆಗಿಂದಾಗ ಫೋನ್ ಹಚ್ಚಿ, ಅಣ್ಣ ಬುಕ್ ಅದಾವ, ಇಲ್ಲಣ್ಣ ಸ್ವಲ್ಪ ಖಾಲಿ ಇದ್ದೀನಿ, ಮೊನ್ನೆ ಖಾಲಿ ಇದ್ದೀನಿ ಅಂತಂದಾಗ
ಅವ್ರು ಶಿಕ್ಕಾರ ಅಂತಂದಾಗ ನಿಮ್ಗಿಂತ ಹೆಚ್ಚು ನಮಗೆ ಭಾಳ ಆನಂದ ಆಗ್ಯದ. ಜೋರಾದ ಚಪ್ಪಾಳೆ ಬರಲಿ. ಈ ಭಾಗದ ಕನ್ನಡ ನಾಡಿನ ಖ್ಯಾತ ಗಾಯಕರಾಗಿರುವ ಕಾಳಪ್ಪಣ್ಣ ಬಂಟ್ನಳ್ಳಿ ಇವರಿಗೆ ಕೂಡ ಈ ಭಾಗದ ಖ್ಯಾತ ತಬಲಾವಾದಕರಾಗಿರುವ ಆಕಾಶವಾಣಿ ದೂರದರ್ಶನ ಬಿಹಾಯ್ ಕಲಾವಿದರಾಗಿರುವ ಶ್ರೀ ಆಕಾಶ್ ಹೈದರ ಅವರಿಗೆ ಜೋರಾದ ಚಪ್ಪಾಳೆಗಳು ಬರಲಿ. ಯಾವಾಗ ದುಷ್ಟ ದುರ್ಯೋಧನ ಸಿರಿ ಸೆರಗ ಸರಿ ಅಂತಂದಾಗ ಕೃಷ್ಣನ ಆಶೀರ್ವಾದದಿಂದ ದ್ರೌಪದಿಯ ಕಿಂಚಿತ್ ಮರ್ಯಾದೆ ಹೋಗಲಿಲ್ಲ. ಸಾಕ್ಷಾತ್ ಶ್ರೀಕೃಷ್ಣ ಅಕ್ಷಯಾಂಬರವಾಗಿ ಸೀರೆಯನ್ನು ದಾನ ಮಾಡದ. ಗುಡ್ಡದಂಗ ದುಶ್ಯಾಸನ ಎಳೆದ ಬಿತ್ತೇವನ ಹೊರತಾಗಿ ದ್ರೌಪದಿಯ ಮರ್ಯಾದೆ ಹೋಗಲಿಲ್ಲ. ಆದರೆ ಮುಂದೆ ನಡೆದಿದ್ದು ಮಹಾಭಾರತ ಯುದ್ಧ. 11 ಅಕ್ಷೋಹಿಣಿ ಸೈನ ಕೋಟಿ ಗಟ್ಟಲೆ ಜನ ಸಾಯ್ಲಕ್ಕೆ ಕಾರಣ ಅಂದ್ರೆ ದ್ರೌಪದಿನ ಕೆಣಕಿದ ಸಲುವಾಗಿ. ಜೋರಾದ ಚಪ್ಪಾಳೆ ಬರಲಿ. ಇನ್ನು ರಾಮಾಯಣ ಆಗಿದ್ದು ತಾಯಿ ಸೀತಾಮಾತೆಗೆ ತಗೊಂಡು ಹೋಗಿದ್ದ ದುಷ್ಟನಾಗಿರುವ ರಾವಣ. ತಮ್ಮದೇರ ಮಾತಾಡ್ಬೇಡ್ರಿ, ಕೈ ಮುಗಿತಿ. ಅವಕ್ಕೆ ಹುಡುಗರಿಗೆ ಹಂಗೆ ಹೇಳಬೇಕಕ್ಕ. ಇಲ್ಲಿ ಲೈವ್ ಅದ, ಇಲ್ಲಿ ಕಾರ್ಯಕ್ರಮ ಲೈವ್ ಅದ. ಇದು ಕೋಟಿಗಟ್ಟಲೆ ಜನ ನೋಡ್ತಿರ್ತಾರೆ ಇದು ಕಾರ್ಯಕ್ರಮ. ಈ ಕಡೆಗೆ ಸೀತಾಮಾತೆಯನ್ನ ತೆಗೆದುಕೊಂಡು ಹೋಗಿದ್ದ ಯಾವ ದುಷ್ಟನಾಗಿದವ ರಾವಣ ತಮ್ಮನಾಗಿರುವ ವಿಭೀಷಣ ಕೈ ಮುಗಿದ. ದಶಕಂಠ ರಾವಣನಿ ಕೈ ಮುಗಿದು ಯಪ್ಪ ಅಣ್ಣ ರಾವಣ, ಹೆಣ್ಮಕ್ಕಳು ಅಂದ್ರೆ ಸಾಮಾನ್ಯದವರಲ್ಲೋ ನನ್ನಪ್ಪ. ಹೆಣ್ಮಕ್ಕಳನ್ನ ಕೆಣಕಿ ಯಾರೋ ಉಳಿದಿಲ್ಲ. ಸೀತಾಮಾತೆಯನ್ನು ರಾಮಗ ಕೊಟ್ಟು ಬಿಡು ನನ್ನಪ್ಪ, ಕೈ ಮುಗಿತೀನಿ ಎಂದ. ಹುಡುಗರೇ, ಅಪ್ಪಿಗೊಳೆ, ಕೈ ಮುಗಿತೀನೋ ಮರಗೊಳೆ. ಏನು ಕೂಡಿರಿರ್ಲಿ, ಇಲ್ಲೇನು ನಡೆದದ, ನೀವೇನು ಮಾಡ್ಲಕತ್ತೀರು ಮರಗಳು? ಅಲ್ಲಿ ಹೋರಿ, ಯಾರೇ ಒಬ್ರು ಹೋರಿ, ಆ ಹುಡುಗರಿಗೆ ಹೊರಗೆ ಹಾಕ್ರಿ. ಸ್ವತಃ ನನ್ನ ಫೋನ್ ಹಚ್ಚಿ ಮಾತಾಡ್ತಾರೆ ಸ್ವಾಮಿಗಳು. ಹ್ಯಾಂಗೆ ಹೇಳ್ತೀರಿ ಇಲ್ಲಿ ಹುಡುಗರು? ಕೈ ಮುಗಿದು ಕೇಳ್ಕೊಂಡ ಅಕಸ್ಮಾತಾಗಿ ತಮ್ಮನ ಮಾತು ಕೇಳಿದ ರಾಮಾಯಣ ಆಗ್ತಿರ್ಲಿಲ್ಲ. ಏನಂತನ ಗೊತ್ತನ್ರಿ ತಮ್ಮ ವಿಭೀಷಣಗ ರಾವಣ, ವಿಭೀಷಣ ನೀನೇ ಬಹಳ ಶಾಣೆ ಇದೆ ಅಂತ ಮಾಡಿದೇನು? ನನಗೆ ಗೊತ್ತಿಲ್ಲ ಏನಂತ. ಸೀತಾ ಜನಕ ಪ್ರಸೂತಂ ಜಾನಾಮಿ, ಸೀತಾ ಜನಕ ಪ್ರಸೂತಂ ಜಾನಾಮಿ ರಾಮಂ ಮಧುಸೂದನಂಚ ವದಂಚ ಮಧುಸೂದನಂಚ ನಿಜಂ ತಥಾಪಿ ಸೀತಾನ ಸಮರ್ಪಯಾಮಿ. ಬಾಳಗೆ ಸುತ್ತ ಅಂದ್ರೆ ಅರ್ಥ, ಜಾನಾಮಿ ಸೀತಾ ಜನಕ ಪ್ರಸೂತಂ, ಸೀತೆ ಯಾರ ಮಗಳು? ಜನಕರಾಜನ ಮಗಳು ಅನ್ನೋದು ನನಗೆ ಗೊತ್ತದ. ನಂಚೂರು ಸೀತೆ ಜನಕರಾಜನ ಮಗಳು ಅನ್ನೋದು ನನಗೆ ಗೊತ್ತದ. ರಾಮ ವಿಷ್ಣುವಿನ ಅವತಾರ ಅನ್ನೋದು ನನಗೆ ಗೊತ್ತದ. ವದಂಚ ಮಧುಸೂದನಂಚ ನಿಜಂ, ರಾಮ ನನ್ನನ್ನು ಕೊಲ್ತಾನ ಅನ್ನೋದು ನನಗೆ ಗೊತ್ತದ. ತಥಾಪಿ ಸೀತಾನ ಸಮರ್ಪಯಾಮಿ, ಸೀತಾಮಾತೆಯನ್ನು ರಾಮಗ ಕೊಡಲ್ಲ ಅನ್ಬೇಕಾದ್ರೆ ವಿನಾಶಕಾಲ ವಿಪರೀತ ಬುದ್ಧಿ. ಸೀತಾಮಾತೆಯನ್ನ ಕೆಣಕದ ದಶಕಂಠ ರಾವಣ ರಾಮಾಯಣ ಯುದ್ಧವಾಗಿ ಕುಂಭಕರ್ಣ, ಮೇಘನಾದನಂತ ದೊಡ್ಡ ರಾಕ್ಷಸರೆಲ್ಲ ಸಂಹಾರ ಆಗಲಿಕ್ಕೆ ಕಾರಣ ಯಾರು ಹತ್ತಿಕೊಂಡು ಹಿಡಿದ್ರೆ ಯಾವ ಸೀತೆಯನ್ನು ಕೆಣಕಿದ ಸಲುವಾಗಿ. ಅದಕ್ಕೆ ನಮ್ಮ ಮುಂದೆ ಕುಳಿತಿರುವಂಥ ತಾಯಿ ಬಳಗದವರು ಸಾಮಾನ್ಯದವರಲ್ಲ, ಸಾಕ್ಷಾತ್ ಅಂಬಾಭವಾನಿಯ ಸ್ವರೂಪವೇ ತಾಯಿ ಬಳಗದವರಿದಿರಿ. ನಮ್ಮ ಖ್ಯಾತ ಗಾಯಕರಾಗಿರುವ ಕಾಳಪ್ಪಣ್ಣ ಬಂಟ್ನಳ್ಳಿಯವರ ಕಡಿಲಿಂದ
ಅಂಬಾ ಭವಾನಿ ಹಾಡನ್ನು ಕೇಳಬೇಕು. ಸುಕ್ಷೇತ್ರ ಬಬಲಾದ ಮಠದಾಗ ಅವರ ಹಾಡಿಗೆ ಅದು ಎಷ್ಟು ಮಂದಿ ಕಳಿಸಿದ್ರು ಲಕ್ಷಾನುಗಟ್ಲೆ ಅಲ್ಲಿ ಪ್ರಸಿದ್ಧಿ ಆಗಿತ್ತು ಆ ಹಾಡ. ಅಂಬಾ ಭವಾನಿ ಜಗದಂಬಾ ಭವಾನಿಯ ಹಾಡ ಇದು ಯಾರ ಸಲುವಾಗಿ ಗೊತ್ತನ್ರಿ? ನಮ್ಮ ಎದುರಿಗೆ ಇರುವಂತಹ ಹೆಣ್ಮಕ್ಳು 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 ಅಂತ ಅನ್ಬ್ಯಾಡ್ರಿ. ಇಲ್ಲಿ ಹೆಣ್ಮಕ್ಳು ಅಂದ್ರೆ ಸಾಮಾನ್ಯದವರಲ್ಲ, ಸಾಕ್ಷಾತ್ ಅಂಬಾ ಭವಾನಿಯ ಸ್ವರೂಪವೇ ತಾಯಿ ಬಳಗದವರಿದ್ದೀರಿ ಅನ್ನುವ ಸಲುವಾಗಿ ಈ ಹಾಡದ ಜೋರಾದ ಚಪ್ಪಾಳೆ ಬರಲಿ ನಮ್ಮ ಗವಾಯಿಗಳಿಗೆ.